ಇವಾಗಷ್ಟೇ ಭೀಮಾ ಮೂವಿ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ಜನ ಬರೋದಿಲ್ಲ, ಥಿಯೇಟರ್ ಖಾಲಿ ಇರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಈ ತರ ಒಳ್ಳೆ ಮೂವೀಸ್ ಕೊಟ್ರೆ ಜನ ಬಂದೇ ಬರ್ತಾರೆ. ಇವತ್ತು ನಾನು ಐನಾಕ್ಸ್ಗೆ ಹೋಗಿದ್ದೆ, ಒಂಥರ ಹೌಸ್ಫುಲ್ ಆಗಿತ್ತಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಇನ್ನು ವಿಷಯಕ್ಕೆ ಬಂದ್ರೆ, ಭೀಮಾ ಮೂವಿ ಸಂಪೂರ್ಣವಾಗಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತ ಮೂವಿ. ಇದು ಡ್ರಗ್ ಮಾಫಿಯಾ ಮತ್ತೆ ಡ್ರಗ್ ಪೆಡ್ಲರ್ಗಳ ಬಗ್ಗೆ ಮಾತಾಡುತ್ತೆ. ಇವಾಗಿನ ಕರೆಂಟ್ ಸಿಚುವೇಶನ್ ಏನಿದೆ, ನಮ್ಮ ಯುವ ಪೀಳಿಗೆ ಯಾವ ಕಡೆ ಸಾಕ್ತಿದೆ, ಹಾರ್ಡ್ ಡ್ರಗ್ಗು, ಸಾಫ್ಟ್ ಡ್ರಗ್ಗು, ನಶೆ ಅಂತ ಏನು ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಒಳ್ಳೆ ಮೂವಿ ಇದು. ಅದನ್ನ ನೋಡಿದ್ರೆ ಅದರಲ್ಲಿ ಯಾವ ಥರ ಕಿಕ್ ಸಿಗತ್ತೆ, ಆ ಕಿಕ್ಕಿಂದ ಆಮೇಲೆ ಯಾವ ಥರ ಸಫರ್ ಮಾಡಬೇಕು. ಅಪ್ಪ ಅಮ್ಮ ಕಷ್ಟಪಟ್ಟು ನಿಮಗೆ ದುಡ್ಡು ಕೊಟ್ಟು ಒಳ್ಳೆ ಎಜುಕೇಷನ್ ಕೊಡಿಸೋದು, ನನ್ನ ಮಗನೋ ಮಗಳೋ ನಾಳೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡಲಿ ಅಂತ. 25 ವರ್ಷಕ್ಕೆ ನಶೆ ಮಾಡಿಕೊಂಡು ಹೊಗೆ ಹಾಕ್ಸ್ಕೊಳ್ಳಿ ಅಂತ ಅಲ್ಲ. ದುನಿಯಾ ವಿಜಯ್ ಸರ್ ಆಗಲಿ, ಭೀಮಾ ಟೀಮ್ ಆಗಲಿ, ಈ ಒಂದು ಮೂವಿನ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ ಅಲ್ಲದೆ ಸಮಾಜಕ್ಕೊಂದು ಒಳ್ಳೆ ಸಂದೇಶ, ಮತ್ತು ಈ ಒಂದು ಡ್ರಗ್ ಪೆಡ್ಲಿಂಗ್ ಅಥವಾ ಡ್ರಗ್ ಮಾಫಿಯಾ, ಗಾಂಜಾ ದಂಧೆಗಳು ನಮ್ಮ ಇವಾಗಿನ ಸಮಾಜದಲ್ಲಿ ಯಾವ ಥರ ನಡೀತಿದೆ, ಅದ್ರ ಹಿಂದೆ ಯಾವ್ಯಾವ ದೊಡ್ಡ ಕೈವಾಡಗಳು ಯಾವ ಥರ ಕೆಲಸಗಳನ್ನು ಮಾಡುತ್ತೆ, ಹಾಗೆ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಇದಕ್ಕೆ ಕುಮ್ಮಕ್ಕು ಕೊಡ್ಕೊಂಡು ಸಪೋರ್ಟ್ ಮಾಡಿಕೊಂಡು ಹೇಗೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಅದೇ ಥರ ಕೆಲವೊಂದು ದಕ್ಷ ಅಧಿಕಾರಿಗಳು ಈ ಒಂದು ಡ್ರಗ್ ಮಾಫಿಯಾ ಮತ್ತು ಪೆಡ್ಲರ್ಗಳನ್ನ ಯಾವ ಥರ ಹೆಡೆಮುರಿ ಕಟ್ತಾರೆ ಎಲ್ಲವನ್ನ ಸಾರತ್ತೆ. ದಯಮಾಡಿ ಈ ಮೂವಿ ನೋಡಿ. ಇರೋದು ಒಂದೇ ಲೈಫು, ಬರೀ ಎಂಜಾಯ್ಮೆಂಟೇ ಜೀವನ ಅಲ್ಲ. ಎಂಜಾಯ್ಮೆಂಟ್ಗೆ ಸಾವಿರಾರು ದಾರಿಗಳಿದ್ದಾವೆ ಒಳ್ಳೆ ಥರದಲ್ಲಿ. ಸೊ ಒಳ್ಳೆ ಥರದಲ್ಲಿ ಬದುಕೋಣ, ಸಮಾಜಕ್ಕೊಂದು ಒಳ್ಳೆ ಮಾದರಿ ಆಗೋಣ ಅಂತ ಹೇಳ್ತಾ, ಎಲ್ಲರೂ ಭೀಮಾ ಮೂವಿ ನೋಡಿ, ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ಜೈ ಕರ್ನಾಟಕ ಮಾತೆ.